8 ಗಂಟೆಗೆ ಏನು ಉಚ್ಚಿಬಿಟ್ಟು ಅಂದ್ರೆ ಸಾಯಂಕಾಲ 5 ಒಳಗೆ ರೀ. ಹಾಂ ರೀ. ಅವ್ರ ಏನು ಕಟ್ಟಂಗಿಲ್ಲ ಏನಿಲ್ಲ ರೀ. ಇವು ಆಡುಗಳು ಅನ್ಕೊ 24 ತಾಸೆಲ್ಲ ಓಪನ್ ಇರ್ತಾವೆ. ಇವು ಇಲ್ಲಿ ಆಡುಗಳು ಮಾಡ್ರಿ ಸರ್? ಹಾಂ ರೀ. ಯಾವ ತಳಿ ಅವ್ರಿ? ಇವೆಲ್ಲ ಜವಾರಿ ಇತರ ಬ್ಯಾಗ್ ತರೋದು ಏನೈತಿ ಕಾಂಪೋಸ್ಟ್ ಬ್ಯಾಗ್ ರೀ. ಹಾಂ ರೀ. ನಾವ ಇಲ್ಲೇ ವೇಸ್ಟೇಜ್ ತಟ್ಟಿತ್ತು ರೀ, ಅದನ್ನ ಮಾಡ್ಕೊಂಡು ಕೆಳಗೆ ತಾಡ್ಪಲ್ಲ ಅದ್ರಿ? ಹ್ಞೂ ತೆಳಗು ತಾಡ್ಪತ್ರಿ. ಸುತ್ತ ರಾಡ್ ಹೊಡೆದು ರಾಡ್ ಹೊಡೆದ ಕಲೆಕ್ಟ್ ಆಗ್ತದ್ರಿ. ಸೂಪರ್ ಸರ್. ಇದನ್ನೆಲ್ಲ ಯಾವ ರೀತಿ ಬಳಕೆ ಮಾಡ್ತೀರಿ ಸರ್? ಇದು ನಾವು ತಿಂಗಳಿಗೊಮ್ಮೆ 1 ಎಕರೆಕ 20 ಲೀಟರ್ ಬಿಟ್ಕೋತಿರ್ತೀವಿ. ರೌಂದಿ ಎಲ್ಲ ಹಿಂಗೆ ಬಂಡಲ್ ಕಟ್ಸಿ ಇಟ್ಕೊಂಡಿರ್ತೀವ್ರಿ ನಾವು. ಇದನ್ನ ನಾವು ತಿಪ್ಪಿಗೆ ಹಾಕೊಂಡ ಕಾಂಪೋಸ್ಟ್ ಮಾಡ್ಕೊಂಡ ದನಗಳ ಕಾಲಾಗೂ ಹಾಕ್ತಿವಿ, ಕಾಂಪೋಸ್ಟ್ ಮಾಡ್ಕೊಳಕ್ ಯೂಸ್ ಮಾಡ್ತೀವಿ. ಅದನ್ನ ತೆಗೆದು ಮತ್ತೆ ಎರೆಹುಳ ಗೊಬ್ಬರಕ್ಕೆ ಯೂಸ್ ಮಾಡ್ಕೋತೀವ್ರಿ. ಇದನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಸಂಪೂರ್ಣ ಸಾವಯವದಲ್ಲಿ ಕೃಷಿಯನ್ನು ಮಾಡುವಂಥ ವಿಶೇಷ ರೈತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಅದಕ್ಕೆ ಹಸುಗಳು ಬೇಕಾಗ್ತವೆ. ಹಸುಗಳಿಂದ ಬರುವಂಥ ಸಗಣಿ ಗೋಮೂತ್ರ ಬಳಸ್ಕೊಂಡು ಅದರಿಂದ ಹಲವಾರು ಥರದ ಔಷಧಿಗಳನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಈ ರೀತಿ ಸಾವಯವ ಕೃಷಿಗೆ ಏನೇನು ಕಲ್ಚರ್ಗಳು ಬೇಕೋ ಎಲ್ಲ ರೀತಿಯಲ್ಲಿ ತಯಾರು ಮಾಡಿಕೊಂಡು, ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಕೂಡ ಹಲವಾರು ಬಗೆಯ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ಸಂಪೂರ್ಣ ಸಾವಯವದಲ್ಲಿ ಕೃಷಿಯನ್ನು ಮಾಡುತ್ತಾ ಹಲವಾರು ಬೆಳೆಗಳನ್ನು ಬೆಳೆದು ಉತ್ತಮ ಇಳುವರಿಯನ್ನು ಪಡಿತಾ ಇದ್ದಾರೆ ಅಂತ ವಿಶೇಷವಾದಂಥ ರೈತರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ, ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಸುರೇಶ್ ಶಂಕರ್ ದರ್ಮಟ್ಟಿ, ಸಾಕಿನ ಹಾರುಗೇರಿ, ರಾಯಬಾಗ್ ತಾಲೂಕು, ಬೆಳಗಾವಿ ಜಿಲ್ಲೆ ರೀ. ಹಾಂ ಸರ್. ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ನಿಮ್ಮದು? ನಮ್ಮದು 11 ಎಕರೆ. 11 ಎಕರೆ ಹೊಲ. ಮನೆ ಕೂಡ ಹೊಲದಲ್ಲೇ ಕಟ್ಟಿದ್ರಿ? ಹಾಂ ಸರ್. ಎಷ್ಟು ಹಸುಗಳಿದ್ದಾವೆ, ಅದರಿಂದ ಯಾವ ಥರ ಕಲ್ಚರ್ಗಳು ತಯಾರು ಮಾಡ್ತೀರಿ, ಮತ್ತು ಮುಖ್ಯವಾಗಿ ನೀವು ಸಾವಯವ ಕೃಷಿ ಮಾಡ್ಬೇಕಂತ ಹೆಂಗೆ ಅನಿಸ್ತು, ಯಾವ ರೀತಿ ಬಂದ್ರಿ, ಸ್ವಲ್ಪ ವಿವರವಾಗಿ ಹೇಳ್ರಿ ಸರ್. ನಮ್ಮಲ್ಲಿ ಈಗ ಒಂದು 5-6 ಆಕಳುಗಳದಾವ್ರಿ, ಒಂದು ಎಮ್ಮೆ ಐತಿ, ಕರುಗಳದಾವ್ರಿ, ಒಂದು 10-15 ಆಡ ಹೊಂತು ಅವುದಾವ್ರಿ. ಮೊದಲಿಗೆ ನಾವು ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಬರ್ಬೇಕಾದ್ರೆ ನಮ್ಮ ಬ್ರದರ ಕಾರಣ ರೀ, ಅವ್ರ ಒತ್ತಾಯ ಮಾಡಾಕೈತಿರಿ ಆರ್ಗ್ಯಾನಿಕ್ ಮಾಡೋಣತ್ಲಿ ರೀ. ಹಿಂಗಾಗಿ ಎಷ್ಟು ವರ್ಷದಿಂದ ಈಗ 3 ವರ್ಷ ಕಂಪ್ಲೀಟ್ ಆಯ್ತು. 3 ವರ್ಷ ಕಂಪ್ಲೀಟ್ ಆಯ್ತು. 3 ವರ್ಷ ಆಯ್ತು. 3 ವರ್ಷದಿಂದ ಯಾವುದೇ ಥರದ ರಾಸಾಯನಿಕ ಬಳಸ್ತಾ ಇಲ್ಲ? ಸರ್ ಬೆಳೆ ಏನೇನು ಬೆಳಿತೀರಿ ಸರ್ ನಾವು? ಅರಿಶಿನ, ಕಬ್ಬು, ಮೇನ್ ಕ್ರಾಪ್ ಅಂದ್ರೆ ಅರಿಶಿನ, ಕಬ್ಬು, ಗೋವಿನ ಜೋಳ ಇಂಥ ಇಷ್ಟ ಅಂದ್ರೆ ಗೋಧಿ, ಇಷ್ಟು ಈ ಟೈಪ್ ಅನ್ಕೋತೀರಿ ಸರ್. ಸುಂದರವಾದ ಮನೇನು ಕಟ್ಟಿರಿ. ಮಾಡ್ರನ್ ಇದ್ರು ಕೂಡ ಅದು ಹೊಲದಲ್ಲಿ ಇರೋದ್ರಿಂದ ನಿಮಗೆ 2 ಥರನೂ ಅನುಕೂಲ ಆಗೈತಿ. ಹಸುಗಳಿಗೆ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದಿರಿ. ಯಾವ ಥರ ಇದಾವೆ ಹಸುಗಳು ಎಲ್ಲ ತೋರಿಸ್ತಾವೆ ಸರ್. ನಮ್ಮ ದನದ ಕೊಟ್ಟಿಗೆ ರೀ. ಹಾಂ ಸರ್. ಎಷ್ಟು ಹಸುಗಳಿದಾವೆ ಸರ್? ಇಲ್ಲೊಂದು 4 ಹಸು ಅದಾವ್ರಿ, ಮತ್ತು ಮುಂದೆ ಹಚ್ಚಿಗಿಡೆ ಬೇರೆ ಅದಾವ್ರಿ, ಕರುಗಳ ಇವನು ಅದಾವ್ರಿ. ಎಲ್ಲ ಜವಾರಿನೇ ರೀ? ಹ್ಞೂ ರೀ. 1-2-3 ಗೀರ್ ಅದಾವ್ರಿ, 1-2 ಜವಾರಿ ಅದಾವ್ರಿ. ಎಮ್ಮಿನಾದ್ರೆ ಒಂದು ಎಮ್ಮೆ ಐತಿ ರೀ. ಇವೆಲ್ಲ ಹಾಲು ಕೊಡ್ತಾವೆ ಸರ್? ಹ್ಞೂ ರೀ. ಇವು 1-2-3 ಕೊಡ್ತಾವ್ರಿ. ಇವು ಗಾಪದವ್ರಿ, ಎಲ್ಲ ಗಾಪದವ್ರಿ. ಇವು 2 ಇದ್ವಿ. ಹಾಲನ್ನೆಲ್ಲ ಮಾರಾಟ ಮಾಡ್ತೀರಾ ಮನೆಗೆ? ಎಲ್ಲ ಮನೆಗೆ ಯೂಸ್ ಮಾಡ್ತೀವಿ ರೀ. ಅಂದ್ರೆ ನಾವು ಸ್ವಲ್ಪ ಬೆಣ್ಣೆ ತುಪ್ಪದ ಅವ್ರ ಹೆಸರಿದ್ವಿ ರೀ. ಹಾಂ ರೀ. ಹಿಂಗಾಗಿ ಮನೆಗೆ ಯೂಸ್ ಮಾಡ್ತೀರಿ. ಮತ್ತು ಮಜ್ಜಿಗೆ ನಮಗೆ ಕಂಪಲ್ಸರಿ ಹೊಲಕ್ಕೆ ಬೇಕಾಗತ್ತೆ. ಹೌದ್ರಿ. ಆದಷ್ಟು ಬೆಣ್ಣೆ ತುಪ್ಪನ ಮಾಡ್ಕೊತೀವಿ. ಚಾಪ್ ಕಟ್ರಿ ಸರ್? ಇದು ಚಾಪ್ ಕಟ್ರಿ ಇಂಥ ಇಲ್ಲೇ ಇದು ಮಾಡ್ಕೋತೀರಿ. ಡೀಸೆಲಿಂದ ನಡೀತದನ್ರಿ? ಡೀಸೆಲಿಂದ ನಡೀತದ? ಹಾಂ, ಡೀಸೆಲ್ದಿಂದ ನಡೀತೈತಿ. ಇಲ್ಲೆಲ್ಲ ಏನೋ ಹಾಕಿರಲ್ಲ ಸರ್ ಕಾಲಾಗ? ಇದು ರೌಂದ್ ರೀ, ಕಬ್ಬಿಂದ ಇದನ್ನ ಬರ್ತೈತಿರ್ಲ, ನಮಗೆ ಆದಟ್ ಲೌಡ್ ಕೊಳಿತೈತಿ ಅನ್ನತ್ಲೆ ರೀ. ಅಂದ್ರೆ ಅದರ ಸಲ್ಮಂದ್ ಇದನ್ನ ಸ್ವಲ್ಪ ಹಾಕೋತೀರಿ ನಾವು. ಬೆಡ್ ಅದು ಹಾಕಿಲ್ರಿ. ಗೋಮೂತ್ರ ಏನಿದ್ರು ಕೈಲೇನೆ ಹಿಡ್ಕೋತೀವಿ. ಮುಂಜಾನೆ 5 ಗಂಟೆಗೆ ಫಸ್ಟ್ಗೆ ಏನು ಹೇಳ್ತಿರ್ಲೆ ಅವಾಗ ಅಷ್ಟೇ ಹಿಡ್ಕೋತೀವಿ. ಈ ಟೈಪ್ ಮಾಡ್ರ ಇದು ಮಾಡ್ತಾವ್ರಿ. ಬೆಳಗಿನ ಜಾವದಾಗ ಏನು ಏನು ಒದೆಯಂಗಿಲ್ಲ, ಏನಿಲ್ಲ, ಏನ್ತಿಲ್ಲ. ಈಗ ಈ ರೀತಿ ರೌದೆ ಹಾಕಿ ಇಲ್ಲೇ ತುಳಿದಾಡಿ ಗೊಬ್ಬರ 50% ಗೊಬ್ಬರ ಇಲ್ಲೇ ಆಗ್ತದ. ಮುಂದೆ ಇದನ್ನ ವರ್ಮಿ ಕಾಂಪೋಸ್ಟ್ ಮಾಡ್ತಾರೆ? ವರ್ಮಿ ಕಾಂಪೋಸ್ಟ್ಗೆ ಮತ್ತು ಹೆಂಡಿ ಇದನ್ನ ಎಲ್ಲ ಮಿಕ್ಸ್ ಮಾಡಿರಿ, ಮತ್ತು ವರ್ಮಿ ಕಾಂಪೋಸ್ಟ್ ಮಾಡ್ಕೊತೀವಿ. ಸರ್ ಇಲ್ಲೆಲ್ಲ ಬ್ಯಾಗ್ಗಳಿದಾವಲ್ಲ ಸರ್? ಅವು ಸೈಲೇಜ್ ಮಾಡ್ಕೊಂಡಿದ್ದೀವಿ ರೀ.
ಸೈಲೇಜ್ ಯಾವ ತರ ಮಾಡ್ತೀರಿ ಸರ್ ಇದನ್ನ? ಇದು ಚಾಪ್ ಕಟ್ಟರ್ದಾಗ ಹಾಕ್ರಿ, ಒಂದ್ ಸ್ವಲ್ಪ ಬೆಲ್ಲ, ಹಾ ರೀ, ಒಂದ್ ಸ್ವಲ್ಪ ಬೆಲ್ಲ ಇದನ್ನ ಹಾಕ್ತಿವ್ರಿ, ಉಪ್ರಿ, ಹಾ ರೀ, ಮಜ್ಜಿಗೆ ಹಾ ರೀ. ಮಿಕ್ಸ್ ಮಾಡ್ಕೊಂಡ್ರಿ. ಇವು ಸಪ್ರೇಟ್ ಬ್ಯಾಗ್ಗಳು ಸಿಗ್ತಾವೇನ್ರಿ? ಹ್ಞೂ ರೀ, ಬ್ಯಾಗ್ ಸಿಗ್ತಾವ್ರಿ, ಎಲ್ಲ ಸಿಗ್ತಾವ್ರಿ. ಈ ಟೈಪ್ ಸೈಲೇಜ್ ಮಾಡ್ಕೊಂಡಿರ್ತೀವ್ರಿ. ಅಂದ್ರೆ ತೆನಿ ಜೊತೆಗೆ ಎಲ್ಲ ಎಲ್ಲ ಅಂದ್ರೆ ಇವ ಇದ್ನಾಕವ್ರಿ, ಈ ಪ್ರೋಟೀನ್ ರೀತಿ ಸ್ವಲ್ಪ ತುಂಬಿಟ್ಟ ಮೇಲ್ರಿ ಎಷ್ಟು ದಿನ ಬಿಡ್ಬೇಕ್ರಿ ಇದನ್ನ? ನಾವು 45 ದಿವ್ಸ ಬಿಡ್ತೀವ್ರಿ. 45 ದಿವಸ ಆದ್ಮೇಲೆ ಓಪನ್ ಮಾಡಿದ್ಮೇಲೆ ಒಂದ್ಸತಿ ಕೊಟ್ಬಿಡೋದ ಸರ್? ದಿವಸದಾಗ ಒಂದ್ಸಲ ಕೊಡ್ತೀವಿ ಇದನ್ನ. ಎಷ್ಟು ಪ್ರಮಾಣದಾಗ ಕೊಡ್ತೀರಿ? ಏನು ಒಂದ್ ಹೊತ್ತಿಗೆ ಏನು ಒಂದೊಂದು ಬುಟ್ಟಿದಾಗ ಕೊಡ್ತೀವಿ, ಒಂದು 10 kg ತಕ್ಕ ಕೊಡ್ತೀವಿ. ಈ ತರ ಎಲ್ಲ ಮತ್ತೆ ಇವತ್ತು ತಾಜಾ ತಂದದ್ದು ಅದನ್ನ ಎರಡು ಕೂಡಿಸಿ ಕೊಡೋದು, ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ಬೇಕು, ನಡಿತೈತೆ. ಇಲ್ಲಿ ಸಣ್ಣ ಸಣ್ಣ ಕರಗೋಳ್ರಿ, ಆಡುಗಳು ಅದು ಇಲ್ಲಿ ಮಾಡಿದೀವ್ರಿ. ಓಡಾಡಕ್ ಮಾಡ್ರಿ ಮುಕ್ತ. ಮುಂಜಾನೆ ಒಮ್ಮೆ 8 ಗಂಟೆಗೆ ಏನು ಉಚ್ಚಿಬಿಟ್ಟು ಅಂದ್ರೆ ಸಾಯಂಕಾಲ 5 ಒಳಗೆ ರೀ. ಅದ್ರ ಏನು ಕಟ್ಟಂಗಿಲ್ಲ ಏನಿಲ್ರಿ. ಇವು ಆಡುಗಳು ಅನ್ಕೊ 24 ತಾಸೆಲ್ಲ ಓಪನ್ ಇರ್ತಾವ್ರಿ. ಇಲ್ಲಿ ಆಡುಗಳು ಮಾಡ್ರಿ? ಹ್ಞೂ ರೀ. ಯಾವ ತಳಿ ಅವ್ರಿ? ಇವೆಲ್ಲ ಜವಾರಿನ ಅದಾವ್ರಿ. ಜವಾರಿ ತಳಿನೇ ರೀ. ಎಷ್ಟು ಆಡಾವ್ ಸರ್ ಇವು? ಒಂದು 10-15 ಇದಾವ್ರಲ್ಲ ಎಲ್ಲ ಕೊಡ್ರಿ. ಇವು ಹೂಂತದವ್ರಿ. ಅದ್ರೊಳಗು ಮರಿಗಳ ಹಾಡುಗಳ. ಆಡು ಕೃಷಿ ಜೊತೆಗೆ ಆಡು ಸಾಕಾಣಿಕೆನು ಮಾಡ್ರಿ. ಇದಕ್ಕೆಲ್ಲ ಯಾವ ತರ ಸರ್ ಮೇಂಟೆನೆನ್ಸ್? ಮೇವು ಇವೆಲ್ಲ? ಮೇವು ಅಂದ್ರ ರೀ ಸಜೀವಲ್ ಇರ್ತೈತ್ರಿ, ಚೊಗಚಿ ಇರ್ತೈತ್ರಿ. ಈಗ ಕಸ್ತೂರಿ ಮೆಂತಿ, ಬೇಲಿ ಮೆಂತ್ರಿ, ಸುಬಾಬೆಲ್ಲ ಇಂಥವೆಲ್ಲ ಮಾಡ್ಕೊಂಡಿದ್ವಿ ರೀ. ಈ ಸೈಲೇಜ್ ಕೊಡ್ತೀರಿ? ಸೈಲೇಜ್ ಕೊಡ್ತೀವ್ರಿ, ಒಂದ್ ಹೊತ್ತು ಕೊಡ್ತೀವ್ರಿ. ಭಾಳ ದಷ್ಟಪುಷ್ಟ ಅವ್ರಿ ಆಡುಗಳೆಲ್ಲ. ಈ ದನಗಳ ಕರಗಳಿಗೆಲ್ಲ ಮುಕ್ತ ಕೂಟ ಮಾಡಿ. ಆ ಕಡೆ ಎಮ್ಮೆ ಐತೇನ್ ಸರ್? ಅದ ನಮ್ ಹೊಲ ಮಾಡಿದವ್ರದೈತ್ರಿ. ಇವ ಎಲ್ಲ ಮೇಂಟೆನೆನ್ಸ್ ಮಾಡವ್ರಿ ಇದ್ರ ದನಗಳದೆಲ್ಲ ರೀ. ಸೂಪರ್ ಸರ್. ಸರ್ ಇಲ್ಲೆಲ್ಲ ಏನ್ ಮಾಡ್ರಿ ಸರ್? ಇದು ಎರೆಹುಳ ಕಾಂಪೋಸ್ಟ್ ಅದ ಅಂತ ಹೇಳಿ ಮಾಡ್ಕೊಂಡಿದ್ವಿ ಇಲ್ಲಿ. ಅಂದ್ರೆ ಬ್ಯಾಗ್ ನೀವೇ ರೆಡಿ ಮಾಡ್ಕೊಂಡ್ರಿ? ಹಾ, ನಾವ ಇಲ್ಲಿ ಬ್ಯಾಗ್ ಮಾಡ್ಕೊಂಡಿದ್ರಿ. ಇತರ ಬ್ಯಾಗ್ ತರೋದು ಏನೈತಿ ಕಾಂಪೋಸ್ಟ್ ಬ್ಯಾಗ್ ರೀ. ನಾವ ಇಲ್ಲೇ ವೇಸ್ಟೇಜ್ ತಟ್ಟಿತ್ರಿ, ಅದನ್ನ ಕೆಳಗ ತಾಡ್ಪಲ್ಲ ಅದ್ರಿ? ತೆಳಗು ತಾಡ್ಪತ್ರಿ. ಸುತ್ತ ರಾಡ್ ಹೊಡೆದು ರಾಡ್ ಹೊಡೆದ ನಿಲ್ಸಿದ್ವಿ. ಇದ್ರೊಳಗೆ ಏನೇನ್ ಫಿಲ್ ಮಾಡ್ರಿ ಸರ್? ಇದ್ರೊಳಗ್ರಿ ಸೆಕೆಂಡ್ರಿ ನಮ್ಮ ರವಂದ್ರಿ, ಕಬ್ಬಿನ ರವಂದ್ರಿ ಇದನ್ನ ಮಿಕ್ಸ್ ಮಾಡಿದ್ವಿ. ದಿನ ನೀರ್ ಹೊಡಿದಾಗಂಗಿಲ್ರಿ. ಹೌದೌದ್ರಿ. ಡ್ರಿಪ್ ಸಿಸ್ಟಮ್ ಗತ್ತಿ ಸ್ಪ್ರಿಂಕ್ಲರ್ ಮಾಡ್ಬಿಟ್ಟು ದಿನಕ್ಕೆ ಎಷ್ಟೊತ್ತಿ ಆನ್ ಮಾಡ್ತೀರಿ ಇದನ್ನ? ದಿನ ಒಂದ್ 5 ನಿಮಿಷ ಚಾಲು ಮಾಡಿಬಿಡ್ತೀವ್ರಿ. 5 ನಿಮಿಷ? ಸ್ವಲ್ಪ ದೊಡ್ಡದಾವ್ರಿ, ನೀರ್ ಜಾಸ್ತಿ ಬಾಳ ಆಗತ್ತೈತಿ. ಇದ್ರೊಳಗೆಲ್ಲ ಹುಳ ಅವ್ರಿ ಈಗ? ಹ್ಞೂ ಅದಾವ್ರಿ. ಈಗ ಬಿಟ್ಟು ಒಂದ್ 15 ದಿವ್ಸ ಆತ್ರಿ. ಎಷ್ಟು ದಿನದಾಗ ರೆಡಿ ಆಗ್ತರಿ? ಇದ ಒಂದ್ 2.5 ತಿಂಗಳು 3 ತಿಂಗಳು ತಗೋಬೇಕ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಎರೆಹುಳ ತೋಟಕ್ಕೆ ಎಷ್ಟು ಬೇಕ್ರಲ್ಲ ಅಷ್ಟ ಮಾಡ್ಕೋತೀವ್ರಿ. ಹೆಚ್ಚೇನ್ ಇದು ಮಾಡಂಗಿಲ್ರಿ. ಮಾರಾಟದು ಏನ್ ಮಾಡಂಗಿಲ್ಲ. ಹಂಗ ಇಲ್ಲಿ ಎರೆಜಲ ಅಟ್ ಮಾಡ್ಕೊಂಡಿವ್ರಿ. ಎರೆಜಲ ರೀ? ಹ್ಞೂ ರೀ. ಸರ್ ಇದನ್ನ ಯಾವ ತರ ಮಾಡ್ರಿ? ಸ್ವಲ್ಪ ಡಿಟೇಲ್ ಆಗಿ ಹೇಳ್ರಿ ಸರ್. ಇದನ್ರಿ ವೇಸ್ಟ್ ಡ್ರಮ್ ಬಿದ್ದಿದ್ದು ರೀ. ಇವನ ಒಂದ್ ಸ್ವಲ್ಪ ರಿಪೇರಿ ಮಾಡ್ಕೊಂಡ್ರಿ. ತೆಳಗ ಹಾಲ್ ಕುಣಿಸ್ಕೊಂಡ್ರಿ. ಒಳಗಿನ ಮಗಲ ಒಂದ್ ಈ ಹಾಲ್ ಮುಚ್ಚುವವರೆಗೆ ಕಲ್ ಹಾಕೊಂಡೋದ್ರಿ, ಸಣ್ಣ ಸಣ್ಣ ಕಲ್ರಿ. ಅದ್ರ ಮೇಲ ಒಂದು ಕಡಿ ಹಾಕೊಂಡೋದ್ರಿ. ಅದಕ್ಕಿಂತ ಸಣ್ಣ ಕಡಿ ಹಾಕಿದ್ರಿ. ಇಂಥ ಉಸಕ್ ಹಾಕೊಂಡೋದ್ರಿ. ಇಂಥ ಒಂದ್ ಮೆಸ್ ಹಾಕಿದ್ರಿ. ಮೆಸ್ ಹಾಕಿದ ಬಳಿಕ ಅದ್ರ ಕಾಂಪೋಸ್ಟ್ ಹಾಕೋತೀವ್ರಿ. ಸಗಣಿ ರೀ, ಇದು ನಮ್ಮ ಕೃಷಿ ತ್ಯಾಜ್ಯದ ಏನ್ ಇದ್ದಿದ್ದ ಒಂದ್ ಹಾಕೊಂಡ ಮೊದಲು ಒಂದಿಟ್ಟು ಮಾಡ್ಕೊಂಡಿರ್ತೀವ್ರಿ. 50% ಕೊಳತ ಬಳಕ ಇದ್ರೊಳಗೆ ಹಾಕೋತೀರಿ. ಅಂದ್ರೆ ಹೊರಗಡೆ 50% ಕೊಳತ ಮೇಲೆ ಇದ್ರೊಳಗೆ ಹಾಕೋತೀರಿ. ಇದನ್ನ ಹಾಕೊಂಡ ಒಂದ್ 4 ದಿವ್ಸ ಬಿಟ್ರಿ ಇಂಥ ಎರೆಹುಳ ಬಿಡ್ತೀವ್ರಿ. ಹೀಟ್ ಕಡಿಮೆ ಆದ ಬಳಕ. ಈಗ ಇಲ್ಲಿ ಮ್ಯಾಲ ಡ್ರಾಪ್ ಡ್ರಾಪ್ ದಿನ ಒಂದ್ 4 ಲೀಟರ್ ಇಡ್ತೀವ್ರಿ. ಇಲ್ಲಿ ಸ್ಟಾಕ್ ಆಕತ್ರಿ. ಡೈಲಿ 4 ಲೀಟರ್ ನಿಮ್ಗೆ ಎರೆಜಲ ಸಿಗ್ತದ್ರಿ? ಓಹೋ, ಇಲ್ಲಿನ ಹನಿ ಕಲೆಕ್ಟ್ ಆಗ್ತದ್ರಿ. ಸೂಪರ್ ಸರ್. ಇದನ್ನೆಲ್ಲ ಯಾವ ರೀತಿ ಬಳಕೆ ಮಾಡ್ತೀರಿ ಸರ್? ಇದು ನಾವು ತಿಂಗಳಿಗೊಮ್ಮೆ 1 ಎಕರೆಕ 20 ಲೀಟರ್ ಬಿಟ್ಕೋತಿರ್ತೀವ್ರಿ. ಸ್ಪ್ರೇ ಮಾಡೋದಾದ್ರಿ? ಸ್ಪ್ರೇ ಮಾಡೋದಾದ್ರೆ 1 ಲೀಟರ್ ಹಾಕ್ತಿವ್ರಿ. ಒಂದ್ ಪಂಪಿಗೆ ಒಂದು ಲೀಟರ್. ರಿಸಲ್ಟ್ ಯಾವ ತರ ಐತಿ ಸರ್ ಎರೆಜಲದ್ದು? ಇದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಟೈಪ್ ಕೆಲಸ ಮಾಡ್ತೈತ್ರಿ ಇದ್ರಿ. ಅನ್ನತ್ಲೆ ರೀ ಇದನ್ನ ಆದಷ್ಟು ಹೆಚ್ಚು ಇದನ್ನ ಯೂಸ್ ಮಾಡ್ತಕೋತೀರಿ. ಸೂಪರ್ ಸರ್.
ಅಂತ ಇದ ಕಾಂಪೋಸ್ಟ್ ಸಜ್ಜದಿದ್ದ ಸ್ಟಾಕ್ ಇಟ್ಕೊಂಡದ್ದು ಇದನ್ನ ಎರೆಹುಳ ಕಾಂಪೋಸ್ಟ್ ಇದು ರೆಡಿ ಆದೇನ್ರಿ ಈಗ ಬಳಸಕ್ಕೆ? ಪ್ಯೂರ್ ಎರೆಹುಳ ಗೊಬ್ಬರ ರೀ. ಸೂಪರ್ ಸರ್. ಇದೆಲ್ಲ ಎರೆಹುಳ ತಿಂದ ಹಾಕಿ ಎರೆಹುಳ ತಿಂದ ಹಾಕಿದ್ದು ಅದಾವ್ರಿ. ಸರ್ ಇಲ್ಲೆಲ್ಲ ಏನ್ ಸ್ಟಾಕ್ ಮಾಡ್ರಿ ಸರ್? ಚೀಲ ಇದೆಲ್ಲ ಘನಜೀವಾಮೃತ ಸ್ಟಾಕ್ ಮಾಡ್ಕೊಂಡದ್ರಿ. ಘನಜೀವಾಮೃತ ರೆಡಿ ಮಾಡ್ಕೊಂಡದ್ರಿ. ಈಗ ಭೂಮಿ ಕೊಡಕ ಸಿದ್ಧ ಆದ್ರಿ. ಸರ್ ಘನಜೀವಾಮೃತ ಯಾವ ತರ ಮಾಡ್ತೀರಿ ಸರ್ ನೀವು? ಘನಜೀವಾಮೃತ ಅಂದ್ರ ರೀ 1 ಕ್ವಿಂಟಲ್ ಸೆಕೆಂಡ್ ರೀ. ಅಂದ್ರ ಅಜ್ಮಸ್ ಒಂದ್ 6 ಬುಟ್ಟಿ ಹಾಕ್ತಿವ್ರಿ. 6 ಬುಟ್ಟಿಗೆ ರೀ 2 kg ಬೆಲ್ ರೀ, 2 kg ಕಡ್ಲಿ ಹಿಟ್ಟು ರೀ, ಒಂದ್ 5 ಲೀಟರ್ ಗೋಮೂತ್ರ ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ರಿ 2 ದಿವ್ಸ ಇದನ್ನ ಇಟ್ಕೋತೀವ್ರಿ. 2 ದಿವ್ಸ ರೌಂಡ್ ಮಾಡಿ ಇಟ್ಕೊಂಡ್ರಿ ಅಂತ 3ನೇ ದಿವ್ಸ ಹರಡ್ತೀವ್ರಿ. ಹರಡಿ ಅಂತ ಸಣ್ಣ ಪುಡಿ ಮಾಡ್ಕೋತೀರಿ. ಒಂದ್ 2-3 ದಿವ್ಸ ಬಿಟ್ರಿ ಅದ್ ಬಿರ್ಸಾಗ್ಬಿಡ್ದ್ರಿ ಒಂದ್ ಸ್ವಲ್ಪ ಪುಡಿ ಮಾಡ್ಕೋತೀವಿ. ಇದನ್ನ ಯಾವ ಪ್ರಮಾಣದಾಗ ಕೊಡ್ತೀರಿ ಸರ್ ಭೂಮಿ? ಇದನ್ನ ನಾವ್ರಿ ಹಚ್ಚಕಬ್ಬಿಗೆ ಆಗಲ್ರಿ, ಅರಿಶಿನಕ್ ಆಗಲ್ರಿ, 1 ಡೋಸ್ ಕೊಡ್ತೀವ್ರಿ. ಕೊಡ್ಯಾಗ ನಮ್ಮ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿ ಕೊಡ್ತೀವ್ರಿ. ವರ್ಷಕ್ಕೊಮ್ಮೆ ಒಂದ್ ಸಲ ಕೊಡೋತೀವ್ರಿ. ವರ್ಷಕ್ಕೆ 10 ಚೀಲ ನೋಡ್ರಿ ಇಂತಾವ್ರಿ 1 ಎಕರೆ ಒಟ್ಟ ರೆಡಿ ಮಾಡಿ ಇಟ್ಕೊಂತ 10 ರಿಂದ 12 ಚೀಲ. ಮತ್ ನಡುವ ಕೊಡ್ತೀರೇನ್ ಸರ್? ನಡ್ಬಾರ್ಕಂದ್ರ ಅರಿಶಿನಕ 60 ದಿವ್ಸ ಕೊಡ್ತೀವ್ರಿ. 45ರಿಂದ 60 ದಿವ್ಸಕ್ರಿ. ಹಚ್ಚಕಬ್ಬಿಗ್ರಿ ಹರಗುತ್ನ್ಯಾಗ 90 ದಿವ್ಸ ಕೊಡ್ತೀವ್ರಿ. ಇದ್ರಿ ಓಪನ್ ಪ್ಲೇಸ್ದಾಗ ಮಾಡ್ತೀವ್ರಿ. ಇದು ವರ್ಮಿ ಕಾಂಪೋಸ್ಟ್ ರೀ. ಇದಕ್ಕ ನ್ಯಾಚುರಲ್ ಆಗಿ ನಾವು ನೀರದು ಹೆಚ್ಚು ಮಾಡಿದ್ವು, ಹೀಟ್ ಅದು ಆತು ಅಂದ್ರ ಅವ್ರಿಗೆ ನೆಲ್ದಾಗ ಹೋಗಿ ಕುಂಡಾಕ ಹುಳುಗಳಿಗೆ ಅನುಕೂಲ ಆಗ್ತದ್ರಿ. ಅಂತ ಮತ್ತ ಅದ ಹೀಟ್ ಕಡಿಮೆ ಆತಂದ್ರ ಆಟೋಮೆಟಿಕ್ ಅವ ಬರಾಕತ್ತಾವ್ರಿ ತಿನ್ನಾಕ್ರಿ. ಬ್ಯಾಗ್ನಾಗ ಆದ್ರೆ ಎಲ್ಲಿ ಹೋಗಾಕ್ ಜಾಗ ಇರಂಗಿಲ್ರಿ. ಹೀಗಾಗಿ ಈ ಟೈಪ್ ಒಳಗ್ ಹುಳುಗಳು ಇದನ್ನ ಹಾಕಾವ್ರಿ. ತಾನ ಬೆಳವಣಿಗೆ ಹಾಕಾವ್ರಿ, ತಿಂತಾವ್ರಿ. ಅಗದಿ ಫಾಸ್ಟ್ ಆಗಿ ಹಾಕತ್ರಿ ಇದು. ಬ್ಯಾಗ್ ಅದಾಗ ಏನ್ಕಿತ್ತ ನೋಡ್ರಿ, ಸ್ವಲ್ಪ ಏರಿಯೇಷನ್ ಕಮ್ಮಿ ಆಗ್ತದೆ. ಇಲ್ಲಿ ತಾಡ್ಪಲ್ ಹಾಕಿ ಮಾಡ್ರಿ. ತಾಡ್ಪಲ್ ಹಾಕಿ ಮಾಡ್ಕೊಂಡು ಸರ್ ಮ್ಯಾಲ ಅಲ್ಲಲ್ಲಿ ಸಗಣಿ ಹಾಕಿರಲ್ಲ ಸರ್? ಅದ ಮೊದಲ್ ಕಸ ಹಾಕ್ತಿವ್ರಿ. ಅಂತ ಒಮ್ಮೆ ಸಗಣಿ ಹಾಕ್ತಿವ್ರಿ, ಮತ್ತ ಇದನ್ನ ಮಾಡ್ಕೋತೀರಿ, ಮತ್ ಕಸ ಹಾಕ್ತಿವ್ರಿ, ಒಮ್ಮೆ ಸಗಣಿ ಹಾಕ್ತಿವ್ರಿ. ಇದನ್ನ ನಾವ್ ಅಲ್ಲಿ ಔಷಧಿ ಬಿಟ್ಟು ಸ್ಲರಿ ಉಳ್ದಿರ್ತೈತಿರ್ಲ, ಆ ಸ್ಲರಿ ತಂದ್ ಹಾಕಿದ್ರಿ. ಮತ್ತೆ ಹುಳಗಳು ಡೆವಲಪ್ ಆಗ್ತಾವ. ಸೂಪರ್ ಸರ್. ಸರ್ ಇಲ್ಲಿ ಸಗಣಿ ಸ್ಟಾಕ್ ಹಾಕಿರಲ್ಲ ಸರ್? ಇದ ಘನಜೀವಾಮೃತ ಮಾಡೋ ಸಲುವಾಗಿ ಹಾಕಿದ್ವಿ. ಎಷ್ಟ್ ದಿನದಾದ್ರಿ ಇದು? ಇದು 2 ದಿವ್ಸದ ರೀ. ಇದು 2 ದಿವ್ಸಕ್ಕೆ ಇಟ್ಟು ತಯಾರಾಕತ್ರಿ. ಇನ್ 2 ದಿವ್ಸ ಹಾಕಿದ್ವಿ ಅಂದ್ರ ರೀ ಅಂತ ನಾವ್ ಮಾಡಾಕ್ ತಯಾರಾಕ. ಎಷ್ಟ್ ಆಗ್ತದ್ರಿ? 1 ಕ್ವಿಂಟಲ್ ಆತ? 1 ಕ್ವಿಂಟಲ್ 20 ಕಿಲೋ ಹಿಂಗ ಅದು ಅಜ್ಮಸ್ ಆಗಕತ್ರಿ. 1 ಕ್ವಿಂಟಲ್ ಆಗತ್ತೈತಿ. ಇದಕ್ಕ ಏನೇನ್ ಸೇರ್ಸ್ತೀರಿ ಸರ್? ಇದಕ್ಕ ಗೋಮೂತ್ರ ರೀ, ಒಂದ್ 5 ಲೀಟರ್ ಗೋಮೂತ್ರ, ಒಂದ್ 2 kg ಬೆಲ್ಲ, ಒಂದ್ 2 kg ಕಡ್ಲಿ ಹಿಟ್ಟ, ಒಂದ್ 2 ಬಗ್ಸ್ ಮಣ್ಣ ಚಲೋ ಅಂತ ನಮ್ ಹೊಲ್ದಾಗಿಂದ್ರಿ ಮಣ್ಣು ತಂದು ಮಿಕ್ಸ್ ಮಾಡ್ರಿ. ಮೊದಲ್ ಕಲ್ಸಾಡ್ತೀವ್ರಿ. ಕಲ್ಸಾಡಿ ಇದನ್ನ ಮಾಡ್ರಿ. ಇದ ಟೈಪ್ ಅನ್ನ ಗೋಳೆ ಹಾಕ್ತಿವ್ರಿ. ಗೋಳೆ ಹಾಕಿ 2 ದಿವ್ಸ ಬಿಟ್ಟು ಬಳಕ ಅಂದ್ರ ಹಡ್ಕೋತೀವ್ರಿ. ಹಡ್ಕೊಂಡ್ ಬಳಕ್ರಿ ಈ ಟೈಪ್ ಸಣ್ಣ ಮಾಡ್ಕೋತೀವ್ರಿ. ಈ ತರ ಮಾಡಿದ್ದು ಈ ಟೈಪ್ ರೆಡಿ ಆಗ್ಯದ ಸರ್? ಹ್ಞೂ ರೀ. ಒಂದ್ 4 ದಿವ್ಸ ಬಿಟ್ಟು ಇದನ್ನ ಸಣ್ಣ ಮಾಡ್ಕೋತೀವ್ರಿ ಈ ಟೈಪ್. ಸೂಪರ್ ಸರ್. ಕಲರ್ಸ್ ಈ ಟೈಪ್ ಸಣ್ಣ ಮಾಡ್ಕೊಂಡ್ ಬಿಡ್ತೀವ್ರಿ. ಇದನ್ನ ನೆರಳಾಗ ಒಣಸ್ತೀರಿ? ನೆರಳಾಗ ಒಣಸ್ಕೋತೀವ್ರಿ. ಏನು ಇದ್ ಮಾಡಂಗಿಲ್ರಿ. ಮತ್ ಜೀವಾಣುಗಳು ಇದನ್ನ ಹಾಕಾವ್ರಿ. ಈಗ ಈ ತರ ರೆಡಿ ಆಗಿರೋದ ಅಲ್ಲಿ ಚೀಲದಲ್ಲಿ ತುಂಬಿಟ್ರಿ? ಚೀಲದಾಗ ತುಂಬಿಟ್ಕೊಂಡ್ರಿ. ಸೂಪರ್ ಸರ್. ನಾವು ಯಾವಾಗ ಬೇಕಾದಾಗ ಅನುಕೂಲ ಆಕತ್ರಿ ಬೆಳಿಗ್ಗೆ ಹಾಕಾಕ್ರಿ ಮಾಡಾಕ. ಸರ್ ಈ ಘನಜೀವಾಮೃತದಿಂದ ರಿಸಲ್ಟ್ ಯಾವ ರೀತಿ ಕಂಡ್ಕೊಂಡ್ರಿ ಸರ್? ಘನಜೀವಾಮೃತ ಅಂದ್ರ ಇದು ಸಗಣಿದಿಂದ ರೀ ಹುಳುಗಳು ಬಾಳ ತಯಾರಾಕವ್ರಿ. ಎರೆಹುಳ ಅದು ಇದನ್ನ ಅಗದಿ ಫಾಸ್ಟ್ ಆಗಿ ಬೆಳವಣಿಗೆ ಹಾಕವ್ರಿ. ಹಿಂಗಾಗಿ ರೀ ಅದಕ್ಕೆ ಆದಷ್ಟು ಇದನ್ನ ಯೂಸ್ ಮಾಡ್ಕೋತೀವ್ರಿ. ಈ ತರ ಕಬ್ಬಿನ ಸೊಗೆ ಎಲ್ಲ ರೌಂದಿ ಎಲ್ಲ ಹಿಂಗ್ ಬಂಡಲ್ ಕಟ್ಸಿ ಇಟ್ಕೊಂಡಿರ್ತೀವ್ರಿ ನಾವ. ಇದನ್ನ ನಾವ ತಿಪ್ಪಿಗೆ ಹಾಕೊಂಡ ಕಾಂಪೋಸ್ಟ್ ಮಾಡ್ಕೊಂಡ ದನಗಳ ಕಾಲಾಗೂ ಹಾಕ್ತಿವಿ, ಕಾಂಪೋಸ್ಟ್ ಮಾಡ್ಕೊಳಕ್ ಯೂಸ್ ಮಾಡ್ತೀವಿ. ಅದನ್ನ ತೆಗದ್ ಮತ್ತೆ ಎರೆಹುಳ ಗೊಬ್ಬರಕ್ಕ ಯೂಸ್ ಮಾಡ್ಕೋತೀವ್ರಿ. ಇದನ್ನೆಲ್ಲ ಮಾಡ್ಕೊಂಡ ಒಟ್ಟ ನಿಮ್ ಕೃಷಿ ತ್ಯಾಜ್ಯಗಳು ಯಾವ್ದು ಸುಡ್ಲಾರ್ದಂಗ ಒಟ್ಟ ಏನು ಸುಡಂಗಿಲ್ರಿ. ತಗೊಂತೀರಿ. ನಮ್ ಇದ ತಿಪ್ಪೆ ಐತ್ರಿ. ಇದ್ರೊಳಗ ಆದ್ರೂ ಈಗ ಪುಂಡಿ ಪಲ್ಲಿ ಗಿಡ, ಇವು ಗಿಡ, ಹೆಸರ, ಅಲ್ಸಂದಿ ಗಿಡಗಳ ಎಲ್ಲಾ ತರ ಮಿಕ್ಸ್ ಮಾಡಿರ್ತೀವ್ರಿ.
ಇದ್ರೊಳಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ 6 ತಿಂಗಳು ನಾವು ಉಪಯೋಗಿಸ್ತೀವ್ರಿ. 6 ತಿಂಗಳ ಮುಂದೆ ಈಗೆಲ್ಲ ರೆಡಿ ಮಾಡಿರೇನ್ರಿ ಈಗ? ಹ್ಞೂ ರೀ. ಒಂದ್ಮೇ ರೌಂದಿ ಹಾಕಿರ್ತೀವ್ರಿ, ಹಾಂ ರೀ. ಒಂದ್ಮೇ ದನಗಳ ಕಾಲಾಗಿಂದ ಈ ಟೈಪ್ ಹಾಕ್ತಿವ್ರಿ, ಇಂತ ನೀರ್ ಹೊಡಿತೀವ್ರಿ. ಅದ್ರ ಮೇಲೆ ಮತ್ತ ರೌಂದಿ ಇದನ್ನ ಮಾಡ್ಕೋತೀವ್ರಿ, ರೌಂದಿ ಸೊಳಗ್ರಿ. ಹಿಂಗಾಗಿ ನಮ್ಮ ಹೊಲಕ್ಕೆ ಹಾಕೋ ಕಾಂಪೋಸ್ಟ್ ಅಗದಿ ಪದ್ಧತಿ ಆಕತಿ. ನಿಧಾನವಾಗಿ ಕಾಂಪೋಸ್ಟ್ ಹಾಕತ್ರಿ. ಇದ್ ಮೇಲಿಂದ ಬಿಡ್ತೈತ್ರಿ, ತೆಳಗಿಂದ ಇದನ್ನ ಹಾಕೋತ್ ಹೋಗತ್ರಿ. ಸೂಪರ್ ಸರ್. ಎಷ್ಟು ದಿನ ಬಿಡ್ತೀರಿ ಸರ್ ಈ ತರ ಹಾಕಿ? ಇದನ್ರಿ 6 ರಿಂದ 8 ತಿಂಗಳು ಬಿಡ್ತೀವ್ರಿ. ಆ 8 ತಿಂಗಳದಾಗ ಎಲ್ಲ ಕಾಂಪೋಸ್ಟ್ ಹಾಕತ್ರಿ. ಈಗ ನಾವು ನಡ್ಬರ್ಕ್ ಮತ್ತೆ ಒಳಸಿ ಹಾಕ್ತೀರ ಸರ್ ಇದನ್ನ? ಹ್ಞೂ ರೀ. ಒಂದ್ ಸಲ ರೀ ಏಪ್ರಿಲ್ದಾಗ ಮಾರ್ಚ್ದಾಗ ಹಾಕ್ತಿವ್ರಿ. ಅವಾಗ ಹಾಕಿದಂದ್ರ 1 ತಿಂಗಳು ಬಿಟ್ರ ನಾವು ಯೂಸ್ ಮಾಡ್ಕೋತೀರಿ. ಅರಿಶಿನಕ್ಕೆ ಇದು ಮಾಡ್ಕೊ ಒಂದ್ಸತಿ ಒಳಸಿ ಹಾಕಿದ್ಮೇಲೆ ರೆಡಿನೇ ಆಗ್ತೈತಿ. ಮೊದ್ಲ ಇಲ್ಲೇ ನಾವು ಪದ್ಧತಿ ಮಾಡ್ಕೊಳ್ಳೋದ್ರಿ ಏನು ಭಾಳ ಇದನ್ನಾಗಂಗಿಲ್ಲ. ಸೂಪರ್ ಸರ್. ಒಟ್ಟ ಕಬ್ಬಿನ ರೌದಿ ಆಗ್ಲಿ ನಿಮ್ ಯಾವ್ದೇ ಕೃಷಿ ತ್ಯಾಜ್ಯ ಆಗ್ಲಿ ಎಲ್ಲಾನು ತಂದು ಇಲ್ಲಿ ಕಾಂಪೋಸ್ಟ್ ಮಾಡ್ಕೋತೀರಿ. ಮತ್ತೆ ಬೆಳೆಗಳಿಗೆ ಕೊಡ್ತೀವಿ ಸರ್.